ಕಮ್ ಹಿಯರ್ ಗೈಸ್. ಇದೆ ನಮ್ಮ ಕ್ಲಾಸ್. ಗೈಸ್ ನಾವೇನೋ ಅಸೈನ್ಮೆಂಟೇ ಬರ್ದಿಲ್ಲ ಗೈಸ್. ಇಲ್ಲೇ ಹಾಕಿದ್ ಬಿಡೋಣ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ಥರ್ಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಕಾಲೇಜ್ಗೂ ಫೈನಲಿ ರೆಡಿ ಆಗಿದ್ದೀನಿ. ಇನ್ನು ಲೇಟಾಗಿ ರೆಡಿ ಆದರೆ ಏನೋ ಕ್ಲೀನಾಗಿ ಅಂದರೆ ಬೇಗ ರೆಡಿ ಆಗಬೇಕಾಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ನನ್ನ ಕೆಲಸ ಏನಿದೆ ಅದೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿ ಬಂದು ಈಗ ಆರಾಮಾಗಿ ಕುಂತಿದ್ದೀನಿ. ಆ್ಯಂಡ್ ಈಗ ಮಾರ್ನಿಂಗ್ ಏನೇನು ರುಟೀನ್ ಇತ್ತು ಅಂದರೆ ನೀರು ಕುಡಿಯೋದು. ಆ್ಯಂಡ್ ಇವತ್ತು ಆ್ಯಪಲ್ ಕೂಡ ತಿಂದೆ. ಆ್ಯಂಡ್ ಮಮ್ಮಿ ಒಂದು ಜ್ಯೂಸ್ ಮಾಡ್ತಾರೆ, ಮಿಲ್ಕ್ ಶೇಕ್ ಥರ. ಅದು ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಅದನ್ನು ಕೂಡ ಕುಡಿದೆ. ಆ್ಯಂಡ್ ಈಗ ಸುಮ್ಮನೆ ಕುಂತಿದ್ದೀನಿ ಗೈಸ್. ಇನ್ನು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:40 ಆಗಿದೆ. 10:40 ಆಗಿದೆ. ನಾನು ಇನ್ನೇನು 11:30 ಹಂಗೆ ಮನೆ ಬಿಡ್ತೀನಿ ಕಾಲೇಜ್ಗೆ ಹೋಗೋಕ್ಕೆ. ಸೊ ಅಷ್ಟರಲ್ಲಿ ಟಿಫನ್ ಎಲ್ಲ ತಿಂದ್ಕೊಳ್ಳೋಣ. ಟಿಫಿನ್ಗೆ ಮಮ್ಮಿ ಏನು ಮಾಡಿದ್ದಾರೆ ಅಂದರೆ ಗೀ ರೈಸ್ ಮಾಡಿದ್ದಾರೆ. ಸೊ ಎಸ್, ಈ ವ್ಲಾಗ್ ಹೆಂಗಿರುತ್ತೆ ಅಂತ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಕೊನೆ ತನಕ ನೋಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್ ಗೀ ರೈಸ್ ಹಾಕೋ ಬಂದಿದ್ದೀನಿ ತಿನ್ನೋಕ್ಕೆ. ಸೊ ನೋಡುವ ಹೆಂಗಿದೆ ಅಂತ. ಗೀ ರೈಸಿಗೆ ಕುರ್ಮಾ ಆರ್ ದಾಲ್ ಅದಿದೆ, ಚೆನ್ನಾಗಿರುತ್ತೆ. ನಾನು ದಾಲು ಕುರ್ಮಾ ಸದ್ಯಕ್ಕೇನೋ ಹಾಕ್ಕೊಂಡಿಲ್ಲ, ಅದಕ್ಕೆ ಪ್ಲೇನ್ ಆಗಿದೆ. ಓಕೆ, ಆಂಟಿ ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತೆ, ಅದಕ್ಕೆ ಎಲ್ಲ ಇದೇನಿದು ಒಡವೆ ಸೆಟ್ನ ಎತ್ಕೊಂಡು ಹೋಗ್ತಿದ್ದಾರೆ. ಯಾವತ್ತು ಆಂಟಿ ನಿಮ್ಮ ಊರಲ್ಲಿ ಜಾತ್ರೆ? ಜಾತ್ರೆಗಲ್ಲ ಮತ್ತೆ ಮದುವೆಗಾ? ಮದುವೆಗಾದ್ರೆ ಜಾತ್ರೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರಲ್ಲ? ಹಾಂ, ಜಾತ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಏನೋ ಮಾರಿಕಾಂಬ ಜಾತ್ರೆ. ಮಾರಿಕಾಂಬ ಜಾತ್ರೆ ನಾವು ಹೋಗಿದ್ವಲ್ಲ ಗೈಸ್, ಸಾಗರ, ಅಲ್ಲಿ ನಡೀತಿರೋದು ಜಾತ್ರೆ. 3ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಮಂಗಳವಾರದಿಂದ ಸ್ಟಾರ್ಟ್ ಆಗಿದೆ ಅಂತೆ. ಇವಾಗ ಇದು ಮದುವೆಗೆ ಸ್ಯಾರಿ ಅವತ್ತು ಬ್ಲೌಸ್ ವಿನೋ ಕಾನ್ಸಲ ಹಾಕೊಳ್ಳಿ ಆಂಟಿ, ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಒಂದು ಉದ್ರೋಗಿದೆ, ಅದ್ರದ್ದು ಹೋಗಿದೆ. ಈಗ ನೀನು ನನ್ನ ಜೊತೆ ಮಾತಾಡ್ಬಿಡ, ಹೋಗು ನಿನ್ನ ಜೊತೆ ಟೂ ನಾನು ಅದನ್ನು. ಅದೇ ಇದ್ರದ್ದು ತೆಗ್ದ್ಬಿಟ್ಟು ಇದು ಅಂಟಿಸ್ಲ. ಇವೆರಡು ಎಲ್ಲಮ್ಮ ತೋರ್ಸು. ಮೀಶೋನಲ್ಲಿ ತಗೊಂಡಿರೋದು ನೋಡ್ಕಲ್ಲ. ಇವೆರಡು ಒಂದು ಸರದ್ದು ಎಲ್ಲಮ್ಮ 10 ವರ್ಷ ನೋಡಿ. ಇದೊಂದು ಸೆಟ್ಟು, ಆಮೇಲೆ ಅದೊಂದು ಚಿಕ್ಕದ ಆಂಟಿ ಹತ್ರ ಇರೋದು ಇನ್ನೊಂದು ಸೆಟ್ಟು, ಆಮೇಲೆ ಅವ್ರ ತೊಡೆ ಮೇಲೆ ಇರೋದು ಮತ್ತೊಂದು ಸೆಟ್ಟು. ಎಲ್ಲ ಬೇರೆ ಬೇರೆ ಇಲ್ಲ, ಇವೆರಡು ಒಂದ್ರದ್ದೇ ತಾನೆ ಅದು, ಮತ್ತೆ ಇದು ಇವೆರಡು ಒಂದ್ರದ್ದು. ಆ ಇಯರಿಂಗ್ ತೋರಿಸೋದು ಅದ್ರ ಸೆಟ್ಟದು, ಇದು ಸೆಟ್ ಇಯರಿಂಗ್. ಆ್ಯಂಡ್ ಅದು ಜುಮ್ಕ, ಇದು ಬೇರೆ, ಇದು ಯಾವಾಗ ರ್ಯಾಂಡಮ್ ಆಗಿ ಹಂಗೆ ತಗೊಂಡಿರೋದು. ಆ್ಯಂಡ್ ಅದು ಇದು ಬೇರೆ, ಇದು ಯಾವಾಗ ತಗೊಂಡಿರೋದು. ಇಷ್ಟ ಆದರೆ ತಗೊಳ್ಳಿ. ಅಮ್ಮ ಬರಲ್ಲ, ಹೋಗು, ನಿಮ್ಮಮ್ಮ ಬರಲ್ಲ. ಎಂತಕ್ಕೆ ನಾನೇನು ಎತ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮನೆಗೆ ಬಂದು ನನ್ನನ್ನೇ ಕಳ್ರು ಅಂತೀಯ? ಇಳಿ ನಿನ್ ಮನೆಯಿಂದ ಆಚೆ. ಕಿರಿಚ್ಬಿಡ. ನೀ ನಮ್ಮ ಮನೆಗೆ ಬಂದಿರೋದು, ನಮ್ಮನೆ ಕಳ್ರ ಅಂತ ಬಿಸಾಕ್ತೀನಿ. ಕಿರಿಚ್ಬಿಡ. ಮಕ್ಳನ್ನ ಇರಿಟೇಟ್ ಮಾಡೋದ್ರಲ್ಲಿ ಎಷ್ಟು ಸಂತೋಷ ಸಿಗುತ್ತೆ. ಇಟ್ಕೊಳ್ರಿ ಮತ್ತೆ ಅವಳನ್ನ. ಇವಾಗ ಮತ್ತೆ ಕಳ್ರಲ್ಲ, ಬಿಸಾಕ್ತೀನಿ ಬಾ. ನೀನು ಬಾ.
ಇಲ್ಲ ಬೇಕು ಬಾ. ಈಗ ಟೈಮ್ ಬಂದು ಆಲ್ಮೋಸ್ಟ್ ಈಗ 11 o'clock ಆಗಿದೆ. ಈಗ ಸ್ವಪ್ನ ಆಂಟಿ ಬಂದಿದ್ದಾರೆ ಅಂತ ಮಮ್ಮಿ ಟೀ ಮಾಡ್ತಿದ್ದಾರೆ. ಬಾಯ್ ಧನು, ನಿಂಗೆ ಕೊಡ್ತೀನಿ ನೀರು. ಬಾ ಧನು, ಬಾವ ಇಲ್ಲಿ. ಬಾಯಲ್ಲಿ ಕೊಡ್ತೀನಿ ಬಾ. ಸರಿ ಕೊಡ್ತೀನಿ ಬಾ ಇಲ್ಲಿ ಬಾ. ಕೊಡ್ತೀನಿ ಬರ್ರಿ ಫಸ್ಟ್. ಬೇಕು ನಿಂಗೆ ಏನು ನೀರು? ಕುಡಿಯೋ ನೀರು. ನಮ್ಮನೆ ಕಳ್ರಲ್ಲ, ನಿಂಗೆ ಕುಡಿಯೋ ನೀರೆಲ್ಲ ಕೊಡಲ್ಲ ನಾವು. ಗೈಸ್ ನಮ್ಮ ಮನೇಲಿ ಕಳ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನೀರು ಕುಡಿತಿದ್ದಲ್ಲ ನೋಡಿ. ಕಳಿ ಸಾಕಾ? ಸಾಕು, ಇಲ್ಲೇ ಸಾಕು ಅದು. ಸಾಕು, ಸಾಕಲ್ಲ? ಕೈ ಇಕ್ಬಾರ್ದು, ನಾನು ಹಾಕ್ತೀನಿ. ಸಾಕಾ? ಇನ್ನ ಹಾಕ್ಬೇಕಾ? ಇರ್ಲಿ ಇಂದ ಇರ್ಲಿ ಇಂದ ಹಾಕೋ. ಸಾಕಾ? ಇಂದ ಅಂದ್ಬಿಡು. ಹೋಯ್ತೆಲ್ಲ ಹೋಯ್ತು, ಕೆಳಗಡೆ ಚೆಲ್ಲೋಯ್ತು. ಇನ್ನೊಂಚೂರು ಹಾಕ್ಲೇನಾ? ಹಾಕ್ಲಾ? ಸಾಕಾ? ಗೈಸ್ ಟೀಗೆ ಈ ಥರ ಕಳ್ಳೆಪುರಿ ಹಾಕೊಂಡು ತಿನ್ನೋದ್ರಲ್ಲಿ ಎಷ್ಟು ಚಂದ ಇರುತ್ತೆ ಅಂತ. ಚೆನ್ನಾಗಿದ್ಯಾ? ಹೆಂಗಿದೆ? ಪಾಪ ಕೂಗ್ತಾವ್ರೆ. ಎಸ್ ಗೈಸ್, ನಂದು ರೆಡಿ ಆಗಿದೆ. ರುಚಿತಾಗೂ ಫೋನ್ ಹಾಕಿದ್ದೆ, ಅವಳು ಬರ್ತಾಳಂತೆ. ಸೊ ಈಗ ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗುವ. ಬಾಯ್ ಬಾಯ್. ಅಯ್ಯೋ, ಗ್ಯಾಸ್ ಆಫ್ ಮಾಡೋದು ಮರ್ತ್ಬಿಟ್ಟೆ. ಹಾಲು ಕಾದಿರ್ಬೇಕು. ಗ್ಯಾಸ್ ಆಫ್ ಆಗಿದೆಯಲ್ಲ, ಕಿಚನ್ ತನಕ ಹೋಗ್ಬಿಟ್ಟು ಹಾಗೆ ತಗೋದಲ್ಲ, ಅದ್ರಲ್ಲಿ ಸಕ್ಕರೆ ಸುವಾಸನೆ. ಈಗ ಟೈಮ್ ಬಂದು, ಅಯ್ಯೋ ನಾನು ವಾಚ್ ಹಾಕೊಂಡಿಲ್ಲ, ವಾಚ್ ಹಾಕೋಬೇಕು ನಾನೀಗ. ಸೊ ಗೈಸ್ ಎಲ್ಲ ರೆಡಿ ಆಗಿದೆ. ಸೊ ನಾನೀಗ ಕಾಲೇಜಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ ಗೈಸ್, ಕೆಳಗಡೆ ಸ್ವಪ್ನ ಆಂಟಿ ಮನೇಲಿ ನಂದೇ ವ್ಲಾಗ್ ಓಡ್ತಿದ್ದೆ, ತೋರಿಸ್ತೀನಿ. ಅದೇನೋ ಅಂದರೆ ಅವ್ರೇನೋ ನೋಡ್ತಿದ್ರೆ ತೋರಿಸ್ತೀನಿ. ಅವ್ರು ತನ್ವಿ ಎತ್ಕೊಂಡೋಗಿ ಪಲು ವ್ಲಾಗ್ಸ್ ಹಾಕಿ ಅಂತ ಅವ್ರ ಅಮ್ಮನ ಕೇಳ್ತಾಳಂತೆ. ಸೊ ನೋಡ್ತಿದ್ರೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಎಸ್, ಈಗ ಕಾಲೇಜಿಗೆ ಹೊರಡು. ಬಾಯ್ ಮಾ, ಟಾಟಾ. ಸೊ ಲೆಟ್ಸ್ ಗೋ. ಧನು, ಏನು ನೋಡ್ತಿದ್ದೀವ? ಯಾವ್ದ್ರದ್ದು? ಏನು ಹೇಳಿ? ಇದ ಯಾವತ್ತೊಂದು ಬ್ಲಾಗ್ ಯಾವತ್ತು ನೋಡ್ತಾ ಇದ್ದೀನಿ. ಇನ್ನೂ 2 ಬ್ಲಾಗ್ ನಾನು ಹಾಕೇ ಇಲ್ಲ ಅದ್ರದ್ದು. ಸರಿ ಬಾಯ್, ಟೈಮ್ ಆಯ್ತು. ಹಾಂ, ನೋಡಿದ್ರೆ ಗೈಸ್ ಯಾವಾಗೂ ಟ್ರಿಪ್ಪಿಗೆ ಹಾಕಿರೋ ಬ್ಲಾಗ್ನ ಇವಾಗ ನೋಡ್ತಿದ್ದಾರೆ. ಖುಷಿ ಆಗುತ್ತೆ ಈ ಥರ ನೋಡಿದ್ರೆ. ಸೊ ನೀವು ಇದೇ ಥರ ನೋಡ್ತಾ ಇರಿ ಗೈಸ್ ನನ್ನ ಬ್ಲಾಗ್ನ. ಮತ್ತೆ ಬಾಯ್, ಕಾಲೇಜಲ್ಲಿ ಸಿಗು. ಸೊ ಗೈಸ್, ಈಗ ತಾನೇ ಕಾಲೇಜಿಗೆ ಬಂದು ಇದನ್ನ ಎತ್ತಾಕೊಂಡು ಹ್ಯುಮ್ಯಾನಿಟೀಸ್ ಬ್ಲಾಕ್ ಹತ್ರ ಇವಳೇ ಕರ್ಕೊಂಡು ಹೋಗ್ತಿರೋದು, ನಾನಲ್ಲ. ಹೊಡೆದು ಬಿಡ್ತೀನಿ. ಸೊ ಈಗ ಹ್ಯುಮ್ಯಾನಿಟೀಸ್ ಬ್ಲಾಕ್ ಹತ್ರ ಹೋಗಿ ಆಮೇಲೆ ಕ್ಲಾಸಿಗೆ ಹೋಗೋಣ ಗೈಸ್. ಇದು ಹ್ಯುಮ್ಯಾನಿಟೀಸ್ ಬ್ಲಾಕು. ಆ್ಯಂಡ್ ಇದು ಬಂದು ಚಾಪೆಲ್ ಅಂದರೆ ಚರ್ಚ್. ಸೊ ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಇವಳು ಹೋಗೋದಲ್ಲದೆ ನನ್ನನ್ನು ಕರ್ಕೊಂಡು ಹೋಗ್ತಾ ಅವಳೆ ನಡೆಸ್ಕೊಂಡು. ಈಗ ತಾನೇ ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಬಂದು ಇದ್ದೀನಿ, ಅಷ್ಟು ಬೇಗ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಕಾಲೇಜಲ್ಲಿ ಏನೇನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಸುಮ್ಮನೆ ಈ ಕಡೆ ವಾಕಿಂಗ್ ಬಂದರೆ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಏನರದು ಅಂತಲೇ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಇಟ್. ನಗಿಬೇಡ್ವೆ. ಸೊ ಗೈಸ್, ಅಲ್ಲಿ ಸ್ಟಾಲ್ಸ್ ಹತ್ರ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನೋ ಹೇಳ್ಬಿಟ್ಟೆ. ಬಟ್ ಅಲ್ಲಿ ಎಷ್ಟೊಂದು ಜನ ಇದ್ರು. ನನಗೆ ಎಲ್ಲರ ಮುಂದೆ ವ್ಲಾಗ್ ಮಾಡೋಕ್ಕೆ ಒಂದು ಸ್ವಲ್ಪ ನಾಚಿಕೆ ಗೈಸ್. ಸೊ ಅದಕ್ಕೆ ಅಲ್ಲಿ ಹತ್ರ ಹೋಗಿ ನಾವು ವ್ಲಾಗ್ ಮಾಡಿಲ್ಲ. ಈಸ್ ಇದೆ ನಮ್ಮ ಕ್ಲಾಸ್. ದಿಸ್ ಇಸ್ 304.
ಯಾರೂ ಇಲ್ಲ, ಇಷ್ಟೇ ಜನ ಇರೋದು. ನಮಗೆ ಒಂದೊಂದು ನಿಮಿಷ ಎಲ್ಲ ಕೊಡೋದು ಇವರು. ಇದು 2 ಬೆಂಚನ್ನ ಅಟ್ಯಾಚ್ ಮಾಡಿ ಇಕ್ಸ್ಬಿಟ್ಟಿದ್ದಾರೆ. ತಳ್ಳು, ಕಮಾನ್ ಕೀರ್ತನ, ಯು ಕ್ಯಾನ್ ಡೂ ಇಟ್. ಜೈ ಮಾಹಿಷ್ಮತಿ. ಡೂ ಇಟ್, ಎಸ್. ಇನ್ನೊಂಚೂರು, ಕಮಾನ್, ವೆರಿ ಗುಡ್. ಕೀರ್ತನಂಗೆ ಜೈ. ನಾವೇನೋ ಅಸೈನ್ಮೆಂಟೇ ಬರ್ತಿಲ್ಲ ಗೈಸ್. ನಿನ್ನೆ ಅಟೆಂಡೆನ್ಸ್ಗೋಸ್ಕರ ಏನೆಲ್ಲ ಮಾಡಬೇಕು ಅಂದರೆ ಸರ್ ಬಂದು ಕ್ಲಾಸ್ ತೊಗೊಂಡು 15 ನಿಮಿಷ ತೊಗೊಂಡು ಹೋಗಿದ್ದಾರೆ. ನಾವು ಕ್ಲಾಸಲ್ಲಿ ಯಾರೂ ಆನ್ಸರ್ ಮಾಡಿಲ್ಲ ಅಂದ್ಬಿಟ್ಟು ಅಸೈನ್ಮೆಂಟ್ ಕೊಟ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಿ ಮಾತ್ರ ಅಟೆಂಡೆನ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಅಸೈನ್ಮೆಂಟ್ ಬರೆಯೋದು ಮರ್ತೇ ಹೋಗಿದ್ದೀನಿ. ಎಸ್ ಗಾಯ್ಸ್, ಈಗ ನಾನು ಮನೆಗೆ ಬಂದೆ. ಏನು ಬಿಸಿಲಿದೆಯಪ್ಪ. ಗೇಟ್ ತೆಗಿ. ಇಲ್ಲೇ ಹಾಕಿದ್ ಬಿಡೋಣ ಗೈಸ್. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ತಂತಾ ಇದ್ದೀನಿ. ಆ್ಯಕ್ಚುಲಿ ಸಾರಿದೆ. ಏನು ಸಾರದು? ಅವರೆಕಾಳು ಹುಳಿ ಸಾರು. ಆದರೆ ನನಗೆ ಅವರೆಕಾಳು, ಅವರೆಬೇಳೆ, ಇದ್ಕಿನ ಬೇಳೆ ತಿಂತೀಯ? ಅವರೆಕಾಳು ತಿನ್ನಲ್ಲ, ಹಸಿ ಅವರೆಕಾಳು, ಇದ್ಕಿನ ಬೇಳೆ ಅವು ಯಾವ ಇಷ್ಟನೇ ಆಗಲ್ಲ. ಒಂದ್ಸತಿ ಒನ್ ಟೈಮ್ ಓಕೆ, 3 ಹೊತ್ತು ಅದಾದರೆ ಯಾರಿಗೂ ಬೇಜಾರಾಗಲ್ಲ. ಏನು ಬೆಳಗ್ಗೆ ಏನು ತಿಂದವ ಮ್ಯಾಮ್? ಅಂದರೆ 3 ಹೊತ್ತು ಅಂದರೆ ಆಲ್ಮೋಸ್ಟ್ ವಾರದಲ್ಲಿ 2-3 ಸತಿ ಆದರೂ ದಿನಕ್ಕಿರುತ್ತೆ. ಈ ಸೀಸನ್ ಅಮ್ಮ, ಅದಕ್ಕೆ ಬೇಡಮ್ಮ, ನಮ್ಮ ಮೊಸರನ್ನ ತಿಂತೀವಿ. ಸೊ ಅದಕ್ಕೆ ಮೊಸರನ್ನ ತಿಂತಾದನ್ನ ಗ್ಯಾಸ್ ಮತ್ತೆ ತಿಂದ್ಬಿಟ್ಟು ಇನ್ನೇ ಹೇಳಿ ಟ್ಯೂಷನ್ಗೆ ಹೋಗ್ಬೇಕು. ಅಂದರೆ ನಾನು ಟ್ಯೂಷನ್ಗೆ ಓದೋಕ್ಕೆ ಹೋಗ್ತಾಯಿಲ್ಲ, ನಾನು ಟ್ಯೂಷನ್ಗೆ ಹೇಳ್ಕೊಡಕ್ಕೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಬೇಕು. ಇನ್ನು 9th ಎಕ್ಸಾಮ್ಸೇ ಮುಗಿದಿಲ್ಲ, ಅಷ್ಟು ಬೇಗ 10th ಬುಕ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಅದು ಬೈಂಡಿಂಗ್ ಇದ್ರದ್ದು. ಆ್ಯಂಡ್ ಮೋಸ್ಟ್ ಆಫ್ ದ ಬುಕ್ಸ್ ಅಂದರೆ ನಮ್ಮ ಸ್ಕೂಲಲ್ಲಿ ಹೆಂಗಿದೆ ಅಂದರೆ 9th 10th ಆಪ್ಷನ್ಸ್ ಕೊಡ್ತಾರೆ. ಅಂದರೆ ಸೈನ್ಸ್ ಬದಲು ಎಕನಾಮಿಕ್ಸು, ಮತ್ತು ಕಂಪ್ಯೂಟರ್ ಸೈನ್ಸ್ ಬದಲು ಕಾಮರ್ಸು, ಮ್ಯಾಥ್ಸ್ ಬದಲು EVS ಅಂತ ಅದರಲ್ಲೇ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇವನು 9th 10th ಇವನು ಏನು ತೊಗೊಂಡಿದ್ದಾನೆ ಅಂದರೆ EVS, ಕಾಮರ್ಸು ಮತ್ತು ಎಕನಾಮಿಕ್ಸ್ ತೊಗೊಂಡಿದ್ದಾನೆ. ಆ್ಯಂಡ್ ನನಗೆ ಕಂಪೇರ್ ಮಾಡಿದ್ರೆ ನಾನು 10th ಬುಕ್ಸ್ ಆ್ಯಂಡ್ ಇವನಿಗೆ 10th ಬಂದಿರೋ ಬುಕ್ಸ್ ಆಲ್ಮೋಸ್ಟ್ ಸಿಮಿಲರೇ ಇದೆ. ಆ್ಯಂಡ್ ಅಷ್ಟೇ. ಇವಾಗ ಒಂದು ಬುಕ್ಸ್ ಎಲ್ಲ ತಗೊಬಂದಿದ್ದಾರೆ. ಆ್ಯಂಡ್ ಒಂದು ಎಕ್ಸಾಮ್ ಯಾವಾಗ? 17th ಫೆಬ್ರವರಿ 16 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವನಿಗೆ 10th ಪೋರ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇಷ್ಟು ಬೇಗ ಬುಕ್ಸ್ ಕೊಟ್ಟಿದ್ದಾರೆ. ನನಗೆ ಕಂಪೇರ್ ಮಾಡಿದ್ರೆ ಹೇಳಿದ್ನಲ್ಲ, 2 ಬುಕ್ಸ್ ಅಂದರೆ ಎಕನಾಮಿಕ್ಸು ಕಾಮರ್ಸ್ 2 ಬುಕ್ಸ್ ಸಿಮಿಲರ್ ಆಲ್ಮೋಸ್ಟ್ ಸೇಮೇ ಇದೆ. ಆ್ಯಂಡ್ ಅಲ್ಲಿ ಇಲ್ಲಿ ಒಂದು ಫ್ಯೂ ಟಾಪಿಕ್ಸ್ ಆ್ಯಡ್ ಆಗಿರ್ಬೋದು ಅಷ್ಟೇ. ಸೊ ಈಗ ಅವನು ಆಟಾಡಕ್ಕೆ ಹೋಗಿದ್ದಾನೆ. ನನಗೂ ಟೈಮ್ ಆಯಿತು, ನಾನು ಈಗ ಟ್ಯೂಷನ್ಗೆ ಹೊರಡಬೇಕು. ಈ ಬ್ಯಾಗಲ್ಲಿ ಯಾವಾಗಲೂ ಬುಕ್ಸ್ ಕೊಡುವಾಗ ನಮಗಿದೆ ಜೂಟ್ ಬ್ಯಾಗಲ್ಲಿ ಕೊಡೋದು. ನನಗೂ ಅಷ್ಟೇ, ಮಿಥುನ್ಗೂ ಅಷ್ಟೇ. ಅಂದರೆ ಆ ಸ್ಕೂಲಲ್ಲಿ ತಗೊಳ್ಳೋರಿಗೆಲ್ಲ ಇದೇ ಬ್ಯಾಗಲ್ಲಿ ಕೊಡೋದು. ಆ್ಯಂಡ್ ಈ ಥರ ಬ್ಯಾಗ್ ನಮ್ಮ ಮನೇಲಿ ಎಷ್ಟಿದೆಯೋ ಅಲ್ಲ, ವರ್ಷಕ್ಕೆಲ್ಲ 2 ಬ್ಯಾಗ್ಸ್ ಈ ಥರ ಬಂದೇ ಬರುತ್ತೆ. ಆ್ಯಂಡ್ ಇದು ತುಂಬ ತಿಕ್ಕಾಗೂ ಇದೆ, ತುಂಬ ಈಸಿಯಾಗಿ ಹಾಳಾಗೋದಿಲ್ಲ. ಆ್ಯಂಡ್ 2 ಪೇರ್ಸ್ ಆಫ್ ಸಾಕ್ಸು ಮತ್ತು ಈ ಕಲರ್ ಪೆನ್ಸಿಲ್ಸು. ಯೂಶ್ವಲಿ ನಾನು ಓದೋವಾಗ ಮಾತ್ರ ಚಿಕ್ಕದು ಕೊಡ್ತಿದ್ರು ಗೈಸ್. ಇವನಿಗೆ ನೋಡಿ 2 ವರ್ಷನೂ ದೊಡ್ಡದು ಕೊಟ್ಟಿದ್ದಾರೆ. ಇದ್ರ ಬದಲು ಇವನು ಹೋದ ವರ್ಷನೂ ದೊಡ್ಡದು ಕೊಟ್ಟಿದ್ರು. ಆ್ಯಂಡ್ ಇದೆಲ್ಲ ನೋಟ್ ಬುಕ್ಸು ಆ್ಯಂಡ್ ಟೆಕ್ಸ್ಟ್ ಬುಕ್ ಇಲ್ಲಿದೆ, ತೋರಿಸ್ತೀನಿ. ಇದು ಟೋಪೋಗ್ರಫಿ ಮ್ಯಾಪ್. ಅಂದರೆ ನಮಗೆ ನಾನು ಓದೋವಾಗ ಈ ಥರ ಬುಕ್ ಇರಲಿಲ್ಲ, ನನಗೆ ಇದರಲ್ಲಿತ್ತು. ಯಾವ ಥರ ಅದೊಂದು ದೊಡ್ಡ ಶೀಟ್ ಬರುತ್ತೆ, ಇದು ಪಾಚಲ್ಲಿ ಇರುತ್ತೆ. ಅದು ನನಗೆ ದೊಡ್ಡದೊಂದು ಶೀಟ್ ಇತ್ತು, ಅದರಲ್ಲಿ ನೋಡಿ ಬರಿಬೇಕಿತ್ತು. ಇವ್ರಿಗೆ ಪಾಚಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಇದು ನಮ್ಮ ಸ್ಕೂಲಲ್ಲೇ ಪ್ರಿಂಟ್ ಮಾಡಿರ್ತಾರೆ ಲೇಬಲ್ಸು. ಯೂಶ್ವಲಿ ಬೇರೆ ಸ್ಕೂಲ್ಸ್ ಎಲ್ಲ ಔಟ್ಸೈಡಿಂದ ತಂದು ಹಾಕ್ಕೊಂಡಿರ್ತಾರೆ ಕಲರ್ ಆಗಿ. ಆದರೆ ನಮ್ಮ ಸ್ಕೂಲಲ್ಲಿ ಇದೇ ಥರ ಅವರೇ ಪ್ರಿಂಟ್ ಮಾಡಿ ಆಪ್ಷನ್ ಇಲ್ಲ. ಹೌದು. ಆ್ಯಂಡ್ ಕಲರ್ ಆಗೆಲ್ಲ ಹಾಕೋಕ್ಕೆ ಬಿಡಲ್ಲ. ಆ್ಯಂಡ್ ಬೈಂಡಿಂಗು ಅಷ್ಟೇ, ಇದೇ ಬ್ರೌನ್ ಬೈಂಡಿಂಗೇ ಇರಬೇಕು. ಬೈಂಡಿಂಗು ಅವರೇ ಕೊಟ್ಟಿರ್ತಾರೆ. ಬೇರೆ ಥರ ಬೈಂಡಿಂಗ್ ಹಾಕೋಂಗೂ ಇಲ್ಲ. ಮೊದಲೇ ಸ್ವಲ್ಪ ಡಾರ್ಕ್ ಇರೋದು. ಆ್ಯಂಡ್ ಇವೆಲ್ಲ ಬುಕ್ಸ್. ಇನ್ನು ಇವೆಲ್ಲ ನೋಟ್ ಬುಕ್ಸ್ ಅಷ್ಟೇ ಗೈಸ್. ಸಾಕ್ಸ್ ಒಂದು ಜೊತೆ ಕೊಟ್ಟಿರೋದು ಇಲ್ಲ, ಸಾಕ್ಸು ಒಂದು ಬ್ಲೂ ಕಲರ್ದು, ಇನ್ನೊಂದು ವೈಟ್ದು. ವೈಟ್ ಕೊಟ್ಟಿಲ್ಲ ಈ ಸರಿ. ಇಲ್ಲ, ಕೊಟ್ಟಿದ್ದಾರೆ. ಅದು ಕಂಪಲ್ಸರಿ ಕೊಡ್ತಾರೆ. 2 ಜೊತೆ ಬ್ಲೂ ಕೊಟ್ಟಿದ್ರೆ 2 ಜೊತೆ ವೈಟ್ ಕೊಟ್ಟವ್ರ. ಒಂದೇ ಜೊತೆ ವೈಟು, 2 ಜೊತೆ ಬ್ಲೂ. ಯಾವಾಗಲೂ ಹಂಗೆ ತಾನೇ ಕೊಡೋದು. ಎಸ್ ಗೈಸ್, ಊಟ ಎಲ್ಲ ಮಾಡಿದ್ದಾಯಿತು. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗಿದೆ. ಆ್ಯಂಡ್ ವುಮೆನ್ RCB ವರ್ಸಸ್ ಡೆಲ್ಲಿ ಮ್ಯಾಚ್ ನಡೀತಿದೆ. ಮಿಥುನ್ ನೋಡ್ತಿದ್ದಾನೆ. ನಾನು ಒಂದು ಸ್ವಲ್ಪ ಹೊತ್ತು ನೋಡಿದೆ, ಬಟ್ ನೋಡೋಕ್ಕೆ ಇಂಟ್ರೆಸ್ಟ್ ಹೋಯಿತು. ಸೊ ಅದಕ್ಕೆ ಮಲ್ಗೋಣ ಅಂತ ಬಂದಿದ್ದೀನಿ. ಸೊ ದಿಸ್ ಇಸ್ ಹೌ ಮೈ ಡೇ ಎಂಡ್ಸ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಸ್ಟೇ ಟ್ಯೂನ್ಡ್.